ಕೆಮ್ಮು ಶೀತ ನೆಗಡಿ ಎಲ್ಲ ಒಟ್ಟೊಟ್ಟಿಗೆ ಬಂದದಲ್ಲ. ಕೈ ಕಾಲು ಉಸಿರು ಐತಾ ಇಲ್ಲ. ಎದ್ದೇಳಕ್ಕೆ ಹೋಯ್ತಿಲ್ಲ, ಮುಟ್ಟಕ್ಕೆ ಹೋಯ್ತಿಲ್ಲ. ಈಗ ಏನು ಮಾಡೋಣ? ಹತ್ತಿರ ಬೇರೆ ಹೊಲಕ್ಕೆ ಹೊಂಟಿದ್ರು. ಕೆಲಸ ಬೇರೆಯ ಮಾಡು ಅಂದ್ಬಿಟ್ಟೇನೋ ಹೇಳೋರೆ. ಆಗಲೇ ಇವ್ರು ಬಂದಿದ್ರೆ ಇಲ್ಲ ಅತ್ತಿಗೆ ಎಲ್ಲರೂ ಇದ್ದಿದ್ರೆ ಅವ್ನು ಮಾತನಾಡಿ ತರ್ಸ್ಕೊಬೋದಾಗಿತ್ತು. ಹಾಳದ್ದು ಈಗ ಚೆನ್ನಾಗೈತೆ ಇದ್ದಕ್ಕಿದ್ದಂಗೆ ಹಿಂಗೆ ನೆಗಡಿ ತಲೆನೋವು ಜ್ವರ ಎಲ್ಲ ಬಂದ್ಬಿಡ್ತಲ್ಲ ಒಟ್ಟಿಗೆ. ಅತ್ತೆ ಬೇರೆ ನೋಡ್ರೆ ಕೆಲಸ ಮಾಡುವಂತ ಬೇರೆ ಹೇಳ್ಬಿಟ್ಟೋಗದೆ. ಏನು ಮಾಡೋದು? ಆಯ್ತಾ ಇಲ್ಲ ಮಾಡೋಕ್ಕೆ. ಬೆಳಗ್ಗೆ ಹೆಂಗಿರೋ ಕಳ್ಳೆಕಾಳು ಗೊಜ್ಜದೆ, ಅದಕ್ಕೆ ಅನ್ನ ಮಾಡ್ಬಿಡ್ತೀನಿ ಅವ್ರಿಗೆ. ಅತ್ತೆ ಗಿತ್ತೆಯವರೆಲ್ಲ ಬಂದರೆ ಊಟ ಮಾಡ್ಕೊಳ್ಳಿ, ಮಜ್ಜಿಗೆ ಎಲ್ಲ ಅದೇ ಅದ್ರಲ್ಲಿ ಊಟ ಮಾಡ್ಕೊಳ್ಳಿ. ಇಲ್ಲ ಹಪ್ಪಾಗಿ ಪ್ಲಾಂಡಾಗ ಏನಾರು ಹಾಕೊಡ್ತೀನಿ ಬೇಕಾದ್ರೆ. ಈಗ ಏನೋ ಮನೆ ಏನು ಒರೆಸಿಲ್ಲ, ಕಸ ಗುಡಿಸಿಲ್ಲ, ಪಾತ್ರೆ ಬೆಳಗಿಲ್ಲ, ಎಲ್ಲ ಹಂಗೆ ಗುಡ್ಡಿ ಹಾಕದೆ. ಅದನ್ನೆಲ್ಲ ಯಾವಾಗ ಮಾಡನೆ? ಟ್ರಿಂಗ್ 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 ಟ್ರಿಂಗ್. ಕಾವೇರಿ ಫೋನ್ ಮಾಡೋಳೆ ನನಗದೆ. ಹಲೋ ಹೇಳು ಕಾವೇರಿ. ಅಕ್ಕ ಇದು ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಹುಷಾರಿಲ್ವಕ್ಕ? ಅಯ್ಯೋ ಇಲ್ಲ ಕಣ್ ಕಾವೇರಿ, ಅದೇ ತಲೆನೋವು ಶೀತ ಆದಂಗೆ ಆಗ್ಬಿಟ್ಟದೆ, ಕೆಮ್ಮಲು. ಅದಕ್ಕೆ ಮಲಗಿದೆ. ಊಟ ಮಾಡ್ದ? ಹ್ಞೂ ಕನಕ ನಂದಾಯ್ತು. ಮಾತ್ರೆ ಗಿತ್ರೆ ಏನಾದ್ರು ಕುಡಿಬೇಕಾಯ್ತು ಕನಕ ನೀನು? ಅಯ್ಯೋ ಮಾತ್ರೆ ನೋಡಿದೆ ಮನೇಲಿ ಯಾವ ಮಾತ್ರೆ ಇಲ್ಲ. ಕೆಮ್ಮಲು ಮಾತ್ರೆ ಏನೂ ಇಲ್ಲ. ಅದಕ್ಕೆ ನಿಮ್ಮ ಭಾವ ಇಲ್ಲ ಅತ್ತೆ ಯಾರು ಬಂದರೆ ಅವ್ರ ಕೈಲಿ ತರಿಸ್ತೀನಿ ಬಿಡು. ಅವ್ವ ಹೆಂಗಿದದು? ಇವತ್ತು ಫೋನೇ ಮಾಡೋಕ್ಕಾಗಿಲ್ಲ ನಾನು. ಸಿಕ್ಕಿಲ್ಲ ಬಿಡು. ಯಾವಾಗ್ಲಿಂದ ಹುಷಾರಿಲ್ಲ? ಅಯ್ಯೋ ಕಾವೇರಿ ಬೆಳಗ್ಗೆ ಇಡ್ಲಿ ಎಲ್ಲ ಮಾಡಿಬಿಟ್ಟು ಗೊಜ್ಜಿನೆಲ್ಲ ಮಾಡಿಬಿಟ್ಟು ಚೆನ್ನಾಗಿ ತಿಂದುಬಿಟ್ಟು ಇದ್ದಕ್ಕಿದ್ದಂಗೆ ಯಾಕೋ ಕೈ ಕಾಲು ನೋವು ಕೆಮ್ಮಲೇನೋ ನೆನೆ ಒಂದು ಚೂರು ಬಂದಿತ್ತು. ಇನ್ನು ಚೆನ್ನಾಗೇ ಇದ್ದೆ. ಬರ್ತಾ ಇನ್ನು ಕೈ ಕಾಲು ನೋವು ಅಯ್ಯಪ್ಪ ಏನೂ ಆಯ್ತಲ್ಲ ಕಣ. ಕಾವೇರಿ ಹೊಸಿ ಕೈ ಕಾಲು ಆಯ್ತಲ್ಲ. ಸರಿ ಅವ್ವ ಹೆಂಗಿರೋದು? ತಮ್ಮಯ್ಯ ಪುಟ್ಟಿ ಎಲ್ಲ ಹೆಂಗಿದ್ದರು? ನೀನು ಅದೇನೋ ಟೈಲರಿಂಗ್ ಕಲಿಯಕ್ಕೆ ಹೋಗ್ನಿಲ್ವಾ? ಅಯ್ಯೋ ಇಲ್ಲ ಕನಕ, ಇವತ್ತು ಅದೆಲ್ಲವರು ಟೈಮ್ ಹೇಳ್ಕೊಡ್ತಾರಲ್ಲ ಆವಕ್ಕ ಇಲ್ಲಿಗೆ ಹೋಗಿದ್ದಾರೆ. ಅದೆಲ್ಲ ದೇವಸ್ಥಾನಕ್ಕೆ ಹೋಗವ್ರೆ. ಅದಕ್ಕೆ ಕಾವೇರಿ ಇವತ್ತು ರಜಾ ಏನು ಬರೋಕ್ಕೆ ಹೋಗ್ಬೇಡ ಅಂತು. ಅದಕ್ಕೆ ನಾನು ಹೋಗ್ಲಿಲ್ಲ. ಈಗ ಏನು ಮಾಡೋದು ಅಕ್ಕ? ಹುಷಾರಾಗಕ್ಕ ಜಲ್ದಿಯೇ. ನಿನ್ನ ಹಿಂಗೆ ಮಾತಾಡೋದು ಕೇಳೋಕ್ಕೆ ಏಕಿಲ್ಲ ನನಗೆ. ಏನಾದ್ರು ಕೆಂಬಳಿಗೆ ಕಸಗೆ ಸೈ ಮಾಡ್ಕೊಂಡು ಕುಡಿವೆ, ಬಿಸಿನೀರು ಕುಡಿವೆ, ಆಮೇಲೆ ಗಂಜಿ ಕುಡಿ ಸರಿ ಆಯ್ತದೆ. ಅಕ್ಕಿ ಗಂಜಿನ ಇಲ್ಲ ರವೆ ಗಂಜಿ ಏನಾದ್ರು ಕುಡಿ, ಜ್ವರಕ್ಕೆ ಅದೇ ಸರಿ ಕತೆ. ಆಮೇಲೆ ತಲೆನೋವು ಕಳುವೆ, ಕೈ ಕಾಲು ನೋವು ಅಂತಿದ್ದಿ, ಆ ಕೈ ಕಾಲ್ಗೋಸಿ ತಲೆನೋವು ಕಳುವೆ. ತಲೆನೋಸ್ತೀನಿ ಎಲ್ಲ ತಿಕ್ಕೊಂಡಿನಿ. ತಲೆ ಕೆಡ್ಸ್ಕೊಬೇಡ ಬಿಡು ನೀನು. ಅಪ್ಪ ಇಲ್ಲೋಯ್ತು? ಅಪ್ಪ ಕೆಲ್ಸಕ್ಕೆ ಹೋಗೋದೆ ಕನಕ. ಅಲ್ಲ ಬಾಗವ್ರು ಬರೋದು ಇನ್ನೂ ಎಷ್ಟೊತ್ತದು ಓದ್ತದ? ಇಲ್ಲ ಇನ್ನೊಂದು 1 ಗಂಟೆನಲ್ಲಿ 1:15 ಗಂಟೆ ಟೈಮ್ ಬರ್ತಾರೆ ಅವರು. ಮಧ್ಯಾಹ್ನ ಹೊತ್ತಾಯ್ತಲ್ಲ, ಮಧ್ಯಾಹ್ನ ಹೊತ್ತು ಬಂದ್ಬಿಡ್ತಾರೆ. ಅಲ್ಲಿ ಜಾಸ್ತಿ ಇರೋಕ್ಕಿಲ್ಲ. ಕೆಲಸ ಇದ್ರೆ ಮಾತ್ರ ಊಟ ತಗೋ ಹೋಯ್ತಾರೆ, ಅಲ್ಲೇ ಊಟ ಮಾಡ್ಕೊತಾರೆ. ಕೆಲಸ ಇಲ್ಲ ಅಂದರೆ ವಾಪಸ್ ಬಂದ್ಬಿಡ್ತೀನಲ್ಲ, ಊಟ ತಗೋ ಹೋಯ್ಕಿಲ್ಲ. ಇವತ್ತು ಊಟ ಗಿಟ್ಟ ಏನೂ ತಗೋ ಹೋಗಿಲ್ಲ. ಏನೋ ಬಂದ್ಬಿಟ್ಟವ್ರೇನೋ ಜಲ್ದಿಯೇ. ಅಲ್ಲ ಅವ್ರಿಗಾರು ಫೋನ್ ಮಾಡಿ ಹೇಳುವೆ. ಬಿಡು ಅವರೇ ಬರ್ತಾರಲ್ಲ ಸ್ವಲ್ಪ ಹೊತ್ತು. ಏನು ಮಾಡೋಕ್ಕೆ? ಬರೀ ಸಣ್ಣ ಪುಟ್ಟದಕ್ಕೆಲ್ಲ ಫೋನ್ ಮಾಡಿ ಹೇಳ್ತಾರೆ ಅಂತ ಅನ್ಕೊಳಕ್ಕಿಲ್ವಾ? ಸರಿ ಕತೆ, ತಲೆ ಕೆಡ್ಸ್ಕೊಬೇಡ. ಅವ್ವ ಬತ್ಲೆ ಉಸ್ಕಿ ಸರಿಲ್ಲ ಅಂತೇಳಿ ಹೇಳಕ್ಕೆ ಹೋಗ್ಬೇಡ. ಚೆನ್ನಾಗಿದ್ದದ. ಅಯ್ಯೋ ಸೀತಾ ಫೋನ್ ಮಾಡಿದ್ಲು ಚೆನ್ನಾಗಿದೆ ಅಂತ ಕೇಳ್ತಿದ್ಲು ಅಂತ ಅಂದ್ಬಿಡು. ಆಮೇಲೆ ಏನು ಅಡುಗೆ ಮಾಡ್ಕೊಂಡಿದ್ರಿ? ಅಕ್ಕ ಮೂಲಂಗಿ ಸಾರು ಮಾಡಿದೋ ಕನಕ. ಅದೇ ಇತ್ಲರಿ ಮೂಲಂಗಿನೆಲ್ಲ ಹಾಕಿದೋ. ಒಳ್ಳೆ ಚೆನ್ನಾಗಿ ಬಂದಿರೋ ಕನಕ, ಹುಸಿ ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನಾವು ಅನ್ವೇ ಸೀತನ ನೋಡ್ಕೊಂಡು ಕೊಟ್ಬಿಟ್ಟು ಬರೋದ ಅಂತ ಅಂತಿತ್ತು. ಬರ್ತೀವಿ ತಾಳು, ನಿನ್ಗೆ ಹುಷಾರಿಲ್ಲ ಅಂತಿದ್ಯಲ್ಲ, ಅವ್ರಿಗೆ ಹೇಳ್ತೀನಿ ಸಂಜೆಗೆ ಬರ್ತೀನಿ. ಅಯ್ಯೋ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಸರಿ ಏನು ತರಕ್ಕೆ ಹೋಗ್ಬೇಡಿ ನೀವು. ಅಲ್ಲ ಬುದ್ಧಿ ಇರ್ತದ ಇಲ್ವೋ? ಇಲ್ಲಿ ಏನು ಅತ್ತೆ ಮವೆಲ್ಲ ಅಂತ ತಾರೆ ಕತೆ. ನೀವು ತಲೆ ಕೆಡ್ಸ್ಕೊಬೇಡಿ. ಅದನ್ನ ಎಷ್ಟು ಬೇಕೋ ಅಷ್ಟು ತಿನ್ನಿ. ಇನ್ನು ಮಿಕ್ತವನ್ನೆಲ್ಲ ಮಾರ್ಬಿಟ್ಟು ಕಾಸು ಮಾಡಿ ಕಡೆ ಸುಮ್ಮನೆ ಇಲ್ಲೂ ಏನು ಮಾಡಕ್ಕೆ ತಂದಿರಿ? ಇಲ್ಲ ಅಂದರೆ ಸರಿ ಬೇಕಾದ್ರೆ ತರಿಸ್ಕೊಳ್ಳೋದ? ಇಲ್ಲಿ ತತ್ತಾರೆ ಸುಮ್ಮನೆ ಕಾಸನ್ನೆಲ್ಲ ಅದನ್ನೇ ಮಾಡ್ಕೊಬೇಡಿ. ಕಷ್ಟಪಟ್ಟು ಬೆಳೆದಿದ್ದೀರಿ. ನೀನು ಬರೋ ಗಂಟ ಮಣ್ಣಾಗ್ದು ಬೀಜ ಬಿತ್ತಾಕಿ ನೀರು ಇದು ಗೊಬ್ಬರ ಹಾಕಿ ಅವನ್ನೆಲ್ಲ ಕಳೆಗೆಲ್ಲ ಕಿತ್ತಿ ಭಾರಿ ಈಗ ಮಾಡಿರ್ತೀರಿ. ಮಾಡಿ ಕಡೆ ನೀವು ಇಲ್ಲಿಗೆ ಏನು ಬೇಡ ಕತೆ. ನೀವೇನಾದ್ರು ತರ್ನಿಲ್ಲ ಅಂದರೆ ಹೂವು ತರ್ನಿಲ್ಲ, ಕಾವೇರಿ ತರ್ನಿಲ್ಲ ಅಂತಂತಾನ. ಏನು ತರಕ್ಕೆ ಹೋಗ್ಬೇಡಿ. ಏನೋ ಮಾಡಿ ಕಡೆ. ಸರಿ ಕಣ ಕಾವೇರಿ, ಯಾಕೋ ಕಣೆ ಮಾತಾಡೋಕ್ಕಾಯ್ತಲ್ಲ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಕನಕ, ಆಮೇಲೆ ಫೋನ್ ಮಾಡು. ಏನೂ ಇಲ್ಲ ಅರೆ ಹುಷಾರು ಕನಕ, ಹುಷಾರು. ಆಮೇಲೆ ಫೋನ್ ಮಾಡು. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬಾಬವ್ರು ಬರ್ತಾರಲ್ಲ ಒಂದಿಂದ, ಆಗ ಫೋನ್ ಮಾಡಿ ಹೇಳು ಯಾವ್ದು ಬಂದಿಡ್ಬೋ ಅಂತ. ನೀನು ಬೇರೆ ಬಾರಿಯ ನಡೀತಾ ಕೂತಿದ್ದಿ. ಏನು ಆಯ್ಕಿಲ್ಲ ಬಿಡು, ವಾಸಿ ಆಯ್ತದೆ, ತಲೆ ಕೆಡ್ಸ್ಕೊಂಡೆ. ಇದ್ದಕ್ಕಿದ್ದಂಗೆ ಯಾಕೆ ಆಗೋಯ್ತು ಅಂತ ಗೊತ್ತಾಯ್ಕಿಲ್ಲ. ಕೆಲಸ ಏನಾದ್ರು ಜಾಸ್ತಿ ಮಾಡ್ಬಿಟ್ಟ? ಇಲ್ಲ ಕನಕಾವೇರಿ ಜಾಸ್ತಿ ಏನು ಮಾಡಿಲ್ಲ. ಮಾಮೂಲಿ ಮೊದಲೆಲ್ಲ ಎಷ್ಟು ಮಾಡ್ತೀರ ಮಾಮೂಲಿ ಅಡುಗೆ ಪಾತ್ಕಿದ್ರೆ ಬೆಳಗೋದು ಬಟ್ಟೆ ಗಿಟ್ಟೆ ಹೋಗಿದ್ದು ಮಾಮೂಲಿ ಮನೆ ಕೆಲಸ ಮಾಡ್ತಿದ್ದೆ ಅಷ್ಟೇ. ಆದರೆ ಯಾಕೆ ಹಿಂಗಾಗೋಯ್ತು ಅಂತ ಗೊತ್ತಿಲ್ಲ ಬಿಡು. ಆರೋಗ್ಯ ಅಂತೆಲ್ಲ ಒಂದೇ ಸಲ ಇದ್ದದ. ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕು. ತಲೆ ಕೆಡ್ಸ್ಕೊಬೇಡ, ನಾನು ಆಮೇಲೆ ಮಾಡ್ತೀನಿ. ಹಾಗೆ ಮರ್ತುಬಿಟ್ಟು ಹೋಗ್ಬತ್ತಲೆ ಕೇಳಿದ್ರು ಸೀತಾ ಅಂತನು ಪುಟ್ಟಿ. ಆಮೇಲೆ ತಮ್ಮಯ್ಯ ಸ್ಕೂಲ್ಗೆ ಹೋದ್ರೆ ಇಲ್ಲ ತಿರುಗಿ ನಿಂತಿದ್ದಾರ.
ಈ ಸ್ಕೂಲ್ಗೆ ಹೋದ್ರು ಕನಕ ಏನೋ ಸ್ವಲ್ಪ ದಿವಸ ಎಕ್ಸಾಮ್ ಅಂತೆ. ಎಕ್ಸಾಮ್ ಮುಗಿದ ಮೇಲೆ ಒಂದು 2 ತಿಂಗಳು ರಜಾ ಕೊಡ್ತಾರೆ. ಇನ್ನು ಕುಣಿಯೋದೇ ಅವ್ನು ನಿಂತ್ಕೊಂಡು ರಜಾ ಮುಗಿದ ಮೇಲೆ ಎಲ್ಲಿಗಾರು ಕಳಿಸಿ ನಾವು ಸ್ವಲ್ಪ ದಿವಸ ಇರ್ಸ್ಕೊತೀನಿ, ಇಲ್ಲೇ ಇರಲಿ. ಏನು ಮಾಡಕ್ಕೆ ಬೇಡ ಬಿಡು. ರಜಕ್ಕೆ ಅಷ್ಟು ದಿವಸ ಬೇಡ, ಬೇಕಾದ್ರೆ 1 ದಿವಸ 2 ದಿವಸ ಇರ್ಸ್ಕೊ. ಅದು ಬಿಟ್ಬಿಟ್ಟು ಅಷ್ಟು ದಿವಸ ಬೇಡ ಕನಕ, ಒಬ್ಬ ಹೋಯ್ತದೆ. ಆಮೇಲೆ ಒಬ್ಬನಿಗೆ ಪುಟ್ಟಿನುವೆ ತಿಮ್ಮನುವೆ ಕಣ್ಣು ಮುಂದೆ ಇಲ್ಲ ಅಂದರೆ ಒಬ್ಬ ಗಾಬರಿ ಆಗೋಯ್ತಾಳೆ. ಆಮೇಲೆ ಒಬ್ಬ ನಿದ್ದೆನೇ ಮಾಡೋಕ್ಕಿಲ್ಲ. ಬೇಕಾದ್ರೆ ಒಂದು 2-4 ದಿವಸ 2 ದಿವಸ 4 ದಿವಸ ಇರ್ಸ್ಕೊ. ಅಷ್ಟು ದಿವಸ ಬೇಡ ಕತೆ. ಹೆಂಗಿರು ನಿನಗೆ ಗೊತ್ತಲ್ಲ ಇರೋಕ್ಕಿಲ್ಲ ಅಂತ. ಸರಿ ಒಂದು ವಾರನೇ ಇರ್ಸ್ಕೊ ಕಳಿಸ್ತೀನಿ. 4 ದಿವಸ ಬೇಡ, ಒಂದು ವಾರ ಇರ್ಸ್ಕೊತೀನಿ ಕಳಿಸ್ತೀನಿ. ರಜೆ ಕೊಟ್ಮೇಲೆ ಹೇಳು. ಇಲ್ಲಿ ಇರ್ಸ್ಕೊತೀನಿ. ನನಗೂ ತಮ್ಮ ಪುಟ್ಟಿನೆಲ್ಲ ನೋಡೋಕೆ ಏನಾಗದೆ. ಸರಿ ಕನಕ, ಮನಿಕೊಂಡು ರೆಸ್ಟ್ ಮಾಡು, ಆಮೇಲೆ ಮಾಡ್ತೀನಿ. ನಿನಗೂ ಹುಷಾರಿಲ್ಲ ಈಗ ಬೇರೆ. ಸುಮ್ಮನೆ ನಾನು ಫೋನ್ ಮಾಡಿ ನಿನ್ನ ತಲೆ ಬೇರೆ ತಿಂತಾಕೋತೀನಿ. ಸರಿ ಕನಕ, ಸರಿ. ಆಮೇಲೆ ಮಾಡು ಬಾಬಾ ಬಂದಮೇಲೆ. ಸರಿ ನಾನು ಕಾವೇರಿ ಬೇಜಾರು ಮಾಡ್ಕೊಬೇಡ. ನಮ್ಮ ಅಕ್ಕ ಈಗಲೇ ಫೋನ್ ಮಾಡ್ಬಿಟ್ಟು ಮುಡುಕ್ಬಿಟ್ಲಲ್ಲ ಅಂತ. ಏನು ಇಲ್ಲಕ್ಕಂತ ಅಕ್ಕ ನಾನು ಎದಕ್ಕೆ ಬೇಜಾರು ಮಾಡ್ಕೊಳನೆ. ನಿನ್ನ ಜೀವಕ್ಕೆ ಆದ್ರೆ ತಾನೆ ನೀನು ಮಾತಾಡ್ತಿದ್ದಿ. ಸರಿ ಮನಿಕೋ, ಯಾರು ಗಂಜಿ ಕಾಯಿಸ್ಕೊ ಕುಡಿ. ಅತ್ತೆ ಮಾವರು ಬಂದಮೇಲೆ ಒಂದು ಮಾತಾ ತರಿಸ್ಕೊ ಬಾವನ ಕೈಲಿ ಅಂಗಡಿಗೆ ಹೋಗ್ಬಿಟ್ಟು. ಸರಿ ಕಾವೇರಿ, ಅವ್ರು ಬಂದ ತಕ್ಷಣ ಅದೇ ಮಾಡೋದು. ಒಂದು ಕೈ ಕಾಲು ಮಾತ್ರ ಒಂದು ಜರದ ಮಾತ್ರ ನುಂಗ್ಬಿಡ್ತೀನಿ. ಅಕ್ಕ ಜರನೂ ಇದ್ದಾವ. ಮೈ ಯಾಕೊಂಚೂರು ಬೆಚ್ಚಕಾದಂಗವೆ ಅಷ್ಟೇ. ಸರಿ ಕನಕ, ಹುಷಾರು ಮಡುಗು. ಆಮೇಲೆ ಮಾಡ್ತೀನಂತೆ. ನಿಮ್ಗೆ ಯಾಕೋ ಆಯ್ತಲ್ಲ. ಕಾವೇರಿ ಫೋನ್ ಮಾಡಿದ್ಲು. ಕಾವೇರಿ ಜೊತೆಗೆ ಮಾತಾಡಕ್ಕೆ ಹೋಗ್ಲಿಲ್ಲ. ಏನು ಮಾಡೋಣ ಈಗ ಮಾಡು. ಅತ್ತೆಯವ್ರು ಬರೋ ಗಂಟ ಹುಸಿ ಮನೆ ಅಂಟ್ಕೊಂಡದೆ ಕಸ ಗುಡ್ಸಾಕ್ಬಿಡ್ತೀನಿ. ಕಸ ಗುಡ್ಸಾಕ್ಬಿಟ್ಟು ಅನ್ನ ಮಾಡಿ ಮಡಗ್ಬಿಡ್ತೀನಿ ಸಾಕು. ಇಲ್ಲಾಂದರೆ ಅವರು ಹೊಲದಿಂದ ಬಿಸಿಲಲ್ಲಿ ಸುಸ್ತಾಗಿ ಬಂದಿರ್ತಾರೆ. ಹೊಸ್ಕೊಂಡಿರೋಕ್ಕದ ಇಡ್ಲಿನೂ ಇಲ್ಲ. ಹೊಸಿನೇ ಅತ್ತೆ ಒಂದೇ ಒಂದು ಹೊತ್ತು ಕಾಡ್ಸ್ಕೊ ಸಾಕು. ನೀ ತಿನ್ನಾಗಿದ್ರೆ ಹೊಸಿ ಜಾಸ್ತಿ ಆಡ್ಸ್ಕೊಂಡಿತ್ತು. ಅಂದರೆ ಒಂದು ಹೊತ್ತು ಮಾಡೀನಿ. ಬೆಳಗ್ಗೆಗೆಲ್ಲ ಯಾರಾದು ಈಗ ಗೊಜ್ಜತೆ ಅಕ್ಕಿ ಹಾಕ್ಬಿಡ್ತೀನಿ. ಬೋದರೋ ಏನೋ ಗೊತ್ತಿಲ್ಲ. ಗೊಜ್ಜಿನ ಸಾರಿನಂಗೆ ಅದೇ ಕಡಲೆಕಾಳು ಸಾರಿನಂಗೆ ಇಡ್ಲಿಗೆ ಮಾಡಿದ್ದು ಅದಕ್ಕೆ ಅಕ್ಕಿ ಹಾಕ್ಬಿಡ್ತೀನಿ. ಆಮೇಲೆ ಸರಿ ಆಯ್ತದೆ. ಆಯ್ತಲ್ಲ ಯಾಕೋ ಜೀವಕ್ಕಂತ ಇವತ್ತು ಇದ್ದರೆ ತಟಪಟ್ಟಿನ ಕೆಲಸ ಮಾಡೋಂಗೆ ಆಯ್ತದೆ. ಹಿಂಗಾದರೆ ಅಕ್ಕಿನೂ ತೊಳ್ಕೊ ಬಂದೀನಿ. ಕಸ ಗುಡ್ಸೋಗಂಟ ಅನ್ನ ಹಾಕ್ಬಿಡ್ಲಿ. ಆಮೇಲೆ ಹೋಗ್ಬಿಟ್ಟು ಪಾತ್ರೆ ಹತ್ರ ಬೆಳಿಕೊಬಿಡ್ತೀನಿ. ಪಾತ್ರೆ ಬೆಳಗ್ಬಿಟ್ಟು ಜೋಡಿಸ್ಬಿಡ್ತೀನಿ. ಇಲ್ಲ ಮನೆ ಅಂಟ್ಕೊಳಕ್ಕೆ ಕಾಡ್ತದೆ. ಅದಾದರೆ ಹೊಸ ಕೆಲಸ ಮುಗಿತವೆ. ಬಟ್ಟೆ ಗಿಟ್ಟೆ ನೆನ್ನೆನೆ ಹೋಗ್ದಿನಲ್ಲ. ಇದ್ರೆ ಎಲ್ಲರೂ ಒಂದೊಂದು ಜೊತೆ ಇರ್ತವೆ ಅಷ್ಟೇ. ನಾಳೆ ಕೊಕ್ಕೊಂಡ್ರೆ ಆಯಿತು. ಸಂಕಟ ಬಂದಂಗೆ ಆಗ್ಬಿಟ್ಟದೆ. ಇದು ಯಾಕೆ ಹಿಂಗಾಗೋಯ್ತು? ಒತ್ತಾರೆ ತಾನೇ ಚೆನ್ನಾಗೇ ಇದ್ದೆ. ಇದ್ದಕ್ಕಿದ್ದಂಗೆ ಅಪ್ಪ ಭಗವಂತ ಆರೋಗ್ಯ ಮಾತ್ರ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಿಲ್ಲ. ತಾಳು ಕುಕ್ಕರ್ ಕೂಗೋ ಗಂಟ ಹೊಸಿಯ ಕಸ ಗುಡ್ಸೋಕ್ಬಿಟ್ಟು ಬಂದ್ಬಿಡ್ತೀನಿ. ಅತ್ತೆ ಎಲ್ಲನೂ ಬೆಳಗ್ಗೆನೆ ಅತ್ತೆ ಎಲ್ಲ ಗುಡಿಸಿದ್ರು. ಹೊಸ ಆಚಾರ ಊಟ ಪಟ್ಟೆಲ್ಲ ಕುತ್ಕೊಂಡು ಮಾಡಿದ್ರು. ಆಮೇಲೆ ಅದು ಓಡಾಡೋರೆಲ್ಲ ಧೂಳಾದಂಗೆ ಆಗ್ಬಿಟ್ಟಿದೆ. ಆಮೇಲೆ ಸಣ್ಣ ಪುಟ್ಟ ಕಸ ಬಿದ್ದದೆ ಗುಡ್ಸಾಕ್ಬಿಡ್ತೀನಿ. ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.